ಜಿಲ್ಲೆಯಲ್ಲಿ ಈ ತಕ್ಷಣ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಗೋಶಾಲೆಗಳ ವ್ಯವಸ್ಥೆ ಮಾಡಲೇಬೇಕು. ಜಿಲ್ಲೆಯಲ್ಲಿ ಈ ತಕ್ಷಣ ಗೋಶಾಲೆಗಳ ವ್ಯವಸ್ಥೆ ಮಾಡಲೇಬೇಕು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಖಿಲ ಕರ್ನಾಟಕ ರೈತ ಸಂಘಟನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ವತಿಯಿಂದ ಈ ದಿನ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ವಿಷಯ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಿಂದೆಂದಿಗೂ ಸುಮಾರು 30-40 ವರ್ಷಗಳಿಂದ ಹಿಡಿದು ಇದುವರೆಗೆ ಎಂದೂ ಕಂಡು ಕಾಣರಿಯದಂತಹ ಒಂದು ಬರ ಪರಿಸ್ಥಿತಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಆವರಿಸಿದೆ. 95%ಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಈಗ ಬಿತ್ತನೆ ಆಗಿಲ್ಲ. ಸುಮಾರು 75% ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತ ಬಾಂಧವರು ಇವತ್ತು ಮಳೆಯಾಶ್ರಿತ ಬೆಳೆಗಳನ್ನ ಬೆಳೀತಾ ಇದ್ದಾರೆ. 95%ಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಈಗಾಗಲೇ ಬಿತ್ತನೆ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಈ ಪರಿಸ್ಥಿತಿ ಸುಮಾರು 30-40 ವರ್ಷಗಳಿಂದ ನಮ್ಮ ಜಿಲ್ಲೆ ಕಂಡಿಲ್ಲ ಅಂತ ಎಲ್ಲ ಹಿರಿಯರು ಅಧಿಕಾರಿಗಳು ಅಂಕಿಅಂಶಗಳು ಹೇಳ್ತಾ ಇದ್ವಿ. ಇಂತಹ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಬಹುಪಾಲು ರೈತರನ್ನ ಉಳಿಸಬೇಕಾದಂತ ಜವಾಬ್ದಾರಿ ಇವತ್ತು ಸರ್ಕಾರಗಳಿಗಿದೆ. ಆದ್ರೆ ಇದುವರೆಗೂ ಕೂಡ ಸರ್ಕಾರಗಳು ಈ ವಿಷಯದ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿದಿಲ್ಲ, ಗಂಭೀರವಾಗಿ ಯಾವುದೇ ರೀತಿಯ ಕ್ರಮಗಳನ್ನ ಮಾಡ್ತಾ ಇಲ್ಲ. ಆದ್ರಿಂದ ಅಖಿಲ ಕರ್ನಾಟಕ ರೈತ ಸಂಘಟನೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಒಂದು ಪ್ರತಿಭಟನೆ ಮುಖಾಂತರ ಇವತ್ತು ದಾಖಲೆ ಮಾಡ್ಲಿಕ್ಕಾಗಿ ನಾವು ಇವತ್ತೆಲ್ಲರೂ ಕೂಡ ನಮ್ಮ ರೈತ ಬಾಂಧವರ ನಾಯಕತ್ವದಲ್ಲಿ ಕೇವಲ ಇವತ್ತು ಮುಖಂಡರಷ್ಟೇ ಇವತ್ತು ಇಲ್ಲಿ ಹಾಜರಾಗಿದೆ. ಆದ್ರಿಂದ ಈ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ರೈತರನ್ನ ಉಳಿಸುವ ನಿಟ್ಟಿನಲ್ಲಿ ಇಲ್ಲಿ ಬರ ಪರಿಸ್ಥಿತಿಯನ್ನ ನಿಭಾಯಿಸಲು ಬೇಕಾದಂತಹ ಉಪಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಒತ್ತಾಯ ಮಾಡ್ಲಿಕ್ಕಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಏನಾಗಿದೆ, ರೈತರ ಬಗ್ಗೆ ಸುಮ್ಮನೆ ಪ್ರಮಾಣ ಸ್ವೀಕಾರ ಸಮಾರಂಭದಲ್ಲಿ ಹಸಿರು ಶಾಲು ಹಾಕುವ ಮುಖಾಂತರ ಇವತ್ತು ನಾವು ರೈತ ಪ್ರೇಮಿ ಅಂತ ತೋರಿಸ್ಕೊಳ್ಳಿಕ್ಕೆ ಇವತ್ತು ಸರ್ಕಾರಗಳು ಹೊರಟಿದೆ. ಆದ್ರೆ ಇವತ್ತು ಕಿಂಚೊತ್ತು ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರಿಗೆ ಇಷ್ಟೆಲ್ಲ ಅಭಾವ ಪರಿಸ್ಥಿತಿ ಬಂದಿದೆ. ಇವತ್ತು ದನಕರುಗಳಿಗೆ ಮೇವಿಲ್ಲ, ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯಲು ನೀರಿಲ್ಲ. ಇವತ್ತು ರೈತರು ಸಾಲಗಾರರಾಗ್ತಾ ಇದ್ದಾರೆ. ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ರೈತರಿಗೆ ಸಾಲವನ್ನ ನೀಡ್ತಾ ಇಲ್ಲ. ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಹಕಾರಿ ಬ್ಯಾಂಕ್ ಆದಂತ DCC ಬ್ಯಾಂಕ್ ಇದುವರೆಗೂ ಒಂದೇ ಒಂದು ಸಾಲವನ್ನ ಇವತ್ತು ಕೊಳ್ಳಿಕ್ಕೆ ಸಾಧ್ಯವಿಲ್ಲದೆ ಅಂತ ಪರಿಸ್ಥಿತಿ ಇದೆ. ಮತ್ತು ಕೇಂದ್ರ ಸರ್ಕಾರ ಇವತ್ತು ಬಹುಮುಖ್ಯವಾದಂತಹ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗಿತ್ತು. ಇದುವರೆಗೆ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಧ್ಯಯನ ಮಾಡಿ ಅಂಕಿಅಂಶಗಳನ್ನ ತೆಗೆದುಕೊಂಡು ಹೋಗಿ ಇವತ್ತು ಕೇಂದ್ರ ಸರ್ಕಾರದಿಂದ ಈ ಅಭಾವ ಪರಿಸ್ಥಿತಿಯನ್ನ ನಿಭಾಯಿಸಲು ರಾಜ್ಯ ಸರ್ಕಾರಕ್ಕೆ ಅನುದಾನವನ್ನ ಬಿಡುಗಡೆ ಮಾಡಬೇಕಾಗಿತ್ತು. ಆದ್ರೆ ಇವತ್ತು ಮೊನ್ನೆ ತಾನೇ ಇವತ್ತು ಪಾರ್ಲಿಮೆಂಟ್ ಅಧಿವೇಶನ ಮುಗಿಯಿತು. ಒಬ್ಬ ಈ ರಾಜ್ಯದ MP-ಗಳು ಇವತ್ತು ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಇದನ್ನ ನೋಡಿದ್ರೆ ಇವ್ರು ಎಷ್ಟು ರೈತ ವಿರೋಧಿಗಳಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಮ್ಗೆಲ್ರಿಗೂ ಕೂಡ ಗೊತ್ತಾಗುತ್ತೆ. ಮೊನ್ನೆ ತಾನೇ ನಡೀತಾ ಇರ್ತಕ್ಕಂಥ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಇಷ್ಟೆಲ್ಲ ಇವತ್ತು ಎಲಿನಿನೋ ಚಂಡಮಾರುತದ ಪ್ರಭಾವದಿಂದ ಇವತ್ತು ಇಲ್ಲಿ ಬರಪೀಡಿತರಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿ ಲಕ್ಷಾಂತರ ಜನರು ಇವತ್ತು ರೈತರು ಅಪಾಯ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ರೈತರ ಬಗ್ಗೆ ತುಟಿ ಪಿಟಕ್ಕನದೇ ಇರ್ತಕ್ಕಂಥ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಹಲವಾರು MP-ಗಳಿಗೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಂಸದರನ್ನು ಸೇರಿಸ್ಕೊಂಡು ಇವತ್ತು ಎಷ್ಟು ರೈತ ವಿರೋಧಿಗಳಾಗಿದ್ದಾರೆ ಅಂತ ಈ ನಮ್ಗೆ ಗೊತ್ತಾಗುತ್ತೆ. ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ರಾಜ್ಯ ಅಧಿವೇಶನ ನಡೀತಾ ಇದೆ. ಆದ್ರೆ ಇವತ್ತು ಬರ ಪರಿಸ್ಥಿತಿಯ ಬಗ್ಗೆ ಚಕಾರ ಎತ್ತಲಿಕ್ಕೆ ಯಾರು ಸಿದ್ಧರಿಲ್ಲ. ಇಲ್ಲಿ ವಿರೋಧ ಪಕ್ಷಗಳು ಇವತ್ತು ರಾಜಕೀಯ ಮಾಡಿಕೊಂಡು ಯಾವುದೋ ಹಗರಣಗಳು ಅದು ಇದು ಅಂತ ರಾಜಕಾರಣಕ್ಕೋಸ್ಕರ ಇವತ್ತು ಸದನದ ಕಲಹರಣ ಮಾಡ್ತಾ ಇದೆಯಾಗ್ಲಿ, ಈ ನಿಜವಾಗಿ ಜಿಲ್ಲೆಯಲ್ಲಿ ಮತ್ತು ಈ ಬಯಲುಸೀಮೆ ಪ್ರದೇಶದಲ್ಲಿ ಇರ್ತಕ್ಕಂಥ ಬರ ಪರಿಸ್ಥಿತಿ, ಈ ರೈತರ ಇವತ್ತು ಹೀನಾಯ ಪರಿಸ್ಥಿತಿ ಆದಂತ ಇವತ್ತು ರೈತರು ನಷ್ಟಕ್ಕೀಡಾಗಿರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ಇದುವರೆಗೂ ಕೂಡ ಒಂದೇ ಒಂದು ಪ್ರಶ್ನೆಯನ್ನ ಯಾರು ಕೂಡ ವಿರೋಧ ಪಕ್ಷದವರು ಕೇಳಲಿಕ್ಕೆ ಸರಿ ಇಲ್ಲ. ಇವತ್ತು ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಪಕ್ಷಕ್ಕೆ ವಿರೋಧ ಪಕ್ಷಗಳಾಗಿರ್ತಕ್ಕಂಥವ್ರು ಇಂತಹ ಒಂದು ಜ್ವಲಂತ ಸಮಸ್ಯೆಯನ್ನ ಇವತ್ತು ಎತ್ತಿ ಪರಿಹಾರಕ್ಕಾಗಿ ಒತ್ತಾಯಿಸಬೇಕಾಗಿದ್ದು ವಿರೋಧ ಪಕ್ಷಗಳ ಜವಾಬ್ದಾರಿ. ದುರಂತ ಇವತ್ತು ವಿರೋಧ ಪಕ್ಷಗಳು ಕೂಡ ಈ ರೈತರನ್ನ ಈ ಬರ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ಇವತ್ತು ಮರೆತಿದೆ. ಆದ್ರಿಂದ ಇವರು ಕಾಟಾಚಾರಕ್ಕೆ ಇವತ್ತು ರೈತ ಪರ ಅಂತ ಹೇಳ್ಕೊತಾರೆ, ಭಾಷಣದಲ್ಲಿ ಹೇಳ್ಕೊತಾರೆ. ಇದು ಸಂಪೂರ್ಣ ಇವತ್ತು ಸುಳ್ಳು ಅನ್ನೋದು ಇವತ್ತು ನಮ್ಮ ರಾಜ್ಯ ವಿಧಾನಸಭಾ ಅಧಿವೇಶನದಲ್ಲಿ ಮತ್ತು ನಮ್ಮ ಸಂಸತ್ ಅಧಿವೇಶನದಲ್ಲಿ ಇವತ್ತು ಜಾಹೀರಾಗಿದೆ. ಆದ್ರಿಂದ ನಾವು ಜವಾಬ್ದಾರಿಯುತ ರೈತ ಸಂಘಟನೆಗಳಾಗಿರ್ತಕ್ಕಂಥ ನಾವು ಇವತ್ತು ನಮ್ಮ ರೈತರನ್ನ ಇವತ್ತು ಸೇರಿಸಿ ಸರ್ಕಾರಗಳಿಗೆ ಇವತ್ತು ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮುಖಾಂತರ ನೀಡ್ತಾ ಇದ್ದೀವಿ. ಇವತ್ತು ಬೆಲೆ ನಷ್ಟ ಪರಿಹಾರ ಅಂತ ಹೇಳಿಬಿಟ್ಟು ಇವತ್ತು ಯಾವುದೋ ಹಳೆ OB ರಾಯನ ಕಾಲದ ಇವತ್ತು ಲೆಕ್ಕಾಚಾರವನ್ನ ಸರ್ಕಾರಗಳು ಮುಂದಿಟ್ಟು ಇವತ್ತು ಆನೆಯ ಮಟ್ಟಿಗೆ ಅರಿಕಾಸಿನ ಮಜ್ಜಿಗೆ ಅನ್ನೋ ರೀತಿಯಲ್ಲಿ ಪರಿಹಾರ ಕೊಡ್ಲಿಕ್ಕೆ ಹೋಗ್ತಾ ಇದೆ.
ಇವತ್ತು NDRF SDRF ಒಂದು ಅಭಾವ ಪರಿಹಾರ ಅಡಿ ನಿಧಿಯಲ್ಲಿ 2015ನೇ ಇಸ್ವಿಯಲ್ಲಿ ರಿವೈಸ್ ಮಾಡಿರ್ತಕ್ಕಂತ ಒಂದು ಪರಿಹಾರ ಮಾನದಂಡಗಳಿದೆ. 2026 11 ವರ್ಷಗಳಾದ್ರೂ ಸಹ ಇವತ್ತು ಕೇವಲ ಕುಂಟೆಗೆ 60 ರೂಪಾಯಿ, ಇವತ್ತು ನೀರಾವರಿ ಪ್ರದೇಶಕ್ಕೆ 130 ರೂಪಾಯಿ, ಇವತ್ತು ಮಳೆಯಾಶ್ರಿತ ಪ್ರದೇಶಕ್ಕೆ ಪರಿಹಾರ ನೀಡ್ತೀವಿ ಅಂತ ಇವತ್ತು ಈ ಸರ್ಕಾರಗಳು ಹೊರಟಿದೆ. ಈ ಅಧಿಕಾರಿಗಳು ಕೂಡ ಅದಕ್ಕೆ ಕುಮ್ಮಕ್ ನೀಡ್ತಾ ಇದ್ರೆ ಇದು ಅತ್ಯಂತ ಅವೈಜ್ಞಾನಿಕ, ಇದು ರೈತ ವಿರೋಧಿ. ಇವತ್ತು ಕೇವಲ ಕುಂಟೆಗೆ 60 ರೂಪಾಯಿ ಅಂತೆ, ಒಂದು ಹೆಕ್ಟಾರ್ಗೆ 6,000 ರೂಪಾಯಿ, ಒಂದು ಹೆಕ್ಟಾರ್ಗೆ 6,000 ರೂಪಾಯಿ ಪರಿಹಾರ ಕೊಡೋದ್ರಿಂದ ರೈತರಿಗೆ ಏನೂ ಪ್ರಯೋಜನ ಆಗೋದಿಲ್ಲ. ಇವತ್ತು ಏನೆಲ್ಲ ಬೆಲೆ ಏರಿಕೆ ಆಗ್ತಾ ಇದೆ, ಇವತ್ತು ಒಂದು ತಿಂಗಳಲ್ಲಿ 10 ಬಾರಿ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ಹೆಚ್ಚು ಮಾಡ್ತಾ ಇದ್ದಾರೆ. ರಸಗೊಬ್ಬರ ಬೆಲೆ ಒಂದು ತಿಂಗಳಲ್ಲಿ 2 ಪಟ್ಟು 3 ಪಟ್ಟು ಹೆಚ್ಚು ಮಾಡ್ತಾ ಇದ್ದಾರೆ. ಇವತ್ತು ಕೃಷಿ ಲಾಗುವಾಡುಗಳ ವೆಚ್ಚ ದುಬಾರಿ ಆಗ್ತಾ ಇದೆ. ರೈತರು ಇವತ್ತು ನಷ್ಟಕ್ಕೀಡಾಗಿ ದಿವಾಳಿ ಆಗ್ತಾ ಇದ್ದಾರೆ. ಆದ್ರೆ ಸರ್ಕಾರಗಳು ಕೊಡುವ ಪರಿಹಾರವನ್ನ ಇವತ್ತು ಯಾವುದೇ ರೀತಿ ಇವತ್ತು ರಿವೈಸ್ ಮಾಡ್ದಿರಾ 15 ವರ್ಷಗಳಿಂದ 15-20 ವರ್ಷಗಳಿಂದ ಬ್ರಿಟಿಷರ ಕಾಲದ ಪರಿಹಾರ ನಿಧಿ ಅಂತ ಕೊಡಲು ಹೊರಟಿದ್ದಾರಲ್ಲ, ಅದಕ್ಕೆ ಇವತ್ತು ಈ ಕಣ್ಣು ಮುಚ್ಚಿ ಅಧಿಕಾರಿಗಳು ಕೂತಿದಾರಲ್ಲ. ಆದ್ರಿಂದ ಇವ್ರು ಕಣ್ಣು ತೋರಿಸ್ಲಿಕ್ಕಾಗಿ ನಾವು ಇವತ್ತು ಹೋರಾಟವನ್ನ ಅಖಿಲ ಕರ್ನಾಟಕ ರೈತ ಸಂಘಟನೆ ವತಿಯಿಂದ ನಾವು ಇವತ್ತು ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ನಾವು ಪರಿಹಾರವನ್ನು ಒಪ್ಪೋದಿಲ್ಲ. ಈಗಾಗಲೇ ಲಕ್ಷಾಂತರ ಜನ ಬೆಳೆ ವಿಮೆಯನ್ನ ನಮ್ಮ ಜಿಲ್ಲೆಯಲ್ಲಿ ಇವತ್ತು ವಿಮೆ ನೋಂದಣಿ ಮಾಡಿಸಿದ್ದಾರೆ. ಆದ್ರೆ ಅವ್ರಿಗೆ ಇವರು ಹೇಳ್ತಾ ಇದಾರೆ ಪ್ರಿವೆಂಟಿವ್ ಸೋಯಿಂಗ್ ಅಂತ ಹೇಳ್ಬಿಟ್ಟು 25% ನಾವು ಕೊಡ್ತೀವಿ ಅಂತ. ಖಂಡಿತ ಇದನ್ನ ನಾವು ಒಪ್ಪೋದಿಲ್ಲ. 25% ಕೊಟ್ರೆ ಏನಕ್ಕೂ ಪ್ರಯೋಜನ ಆಗೋದಿಲ್ಲ. ಇವತ್ತು ಹಲವಾರು ಇವತ್ತು ವ್ಯವಸಾಯ ಮಾಡ್ಬೇಕಾದ್ರೆ ರೈತರು ಈ ದೇಶಕ್ಕೆ ಅನ್ನ ಕೊಡ್ಬೇಕಾದ್ರೆ ಇವತ್ತು ರೈತರು ಇವತ್ತು ಸಾಲಗಾರರಾಗ್ತಾ ಇದೆ. ಕೃಷಿ ಲಾಗುವಾಡು ಜಾಸ್ತಿ ಆಗ್ತಾ ಇದೆ, ವೆಚ್ಚ ದುಬಾರಿ ಆಗ್ತಾ ಇದೆ, ನೀರಿಲ್ಲ, ಮಳೆ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ತನ್ನ ಹೆಂಡತಿ ಮಕ್ಕಳಿಗೆ ಇವತ್ತು ಊಟ ಹಾಕ್ತಾ ಇದ್ರು ರೈತರಿಗೆ ಇವತ್ತು ದೇಶಕ್ಕೆ ಊಟ ಹಾಕ್ಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥ ರೈತರಿಗೆ ಇವತ್ತು ಕಾಟಾಚಾರಕ್ಕೆ ಪರಿಹಾರ ಕೊಡ್ತೀವಿ, ಕಾಟಾಚಾರಕ್ಕೆ ವಿಮಾ ಪರಿಹಾರವನ್ನ ನಾವು ಕೊಡ್ತೀವಿ, ಕಾಟಾಚಾರಕ್ಕೆ ಅಭಾವ ಪರಿಹಾರ ನಿಧಿಯನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಖಂಡಿತ ನಾವು ಅದನ್ನ ವಿರೋಧ ಮಾಡ್ತೀವಿ. ಆದ್ರಿಂದ ಇವತ್ತು ಜಿಲ್ಲಾಧಿಕಾರಿಗಳ ಬಗ್ಗೆ ಎಲ್ಲೋ ಒಂದ್ ಕಡೆ ನಮಗೆ ಒಂದು ಆಶಾಭಾವನೆ ಇದೆ, ಇವರು ಒಂದು ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಆಶಾಭಾವನೆ ಇದೆ. ಆದ್ರಿಂದ ಅವ್ರ ಮುಖಾಂತರ ಈ ಸರ್ಕಾರಗಳಿಗೆ, ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಕ್ಕೆ ರೈತ ಪರವಾದಂತ ಇವತ್ತು ಪರಿಹಾರ ಕ್ರಮಗಳನ್ನ, ಯೋಜನೆಗಳನ್ನ ಜಾರಿ ಮಾಡಿಸ್ಬೇಕು. ಏನೇನ್ ಬೇಡಿಕೆಗಳಿದಾವೆ ಸರ್? ಅದೇ ರೀತಿಯಾಗಿ ಈ ಒಂದು ಸಭೆಗೆ ರಾಮರೆಡ್ಡಿ ಅವರು ಅದೇ ರೀತಿ ಅಷ್ಟು ನಮ್ಮ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ತಕ್ಷಣ ಘೋಷಣೆ ಮಾಡ್ಬೇಕು. ಇವತ್ತು ಏನೆಲ್ಲ ರೈತರು ಬೆಳೆ ವಿಮೆ ನೋಂದಣಿ ಮಾಡಿದ್ದಾರೆ ಅವರಿಗೆ ನ್ಯಾಯಯುತವಾದಂತ ವೈಜ್ಞಾನಿಕವಾದಂತ ವಿಮೆಯನ್ನ ಇವತ್ತು ವಿಮಾ ಕಂಪನಿಗಳಿಂದ ಕೊಡಿಸ್ಬೇಕಂತ ಜವಾಬ್ದಾರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗಿದೆ. ಮೂರನೇದು, ಇವತ್ತು ವಿಮೆಗೆ ಕಡದೆ ಇರತಕ್ಕಂತ ಎಲ್ಲಾ ರೀತಿಯ ಬೆಳೆಗಳಿಗೆ, ನೀರಾವರಿ, ಮಳೆಯಾಶ್ರಿತ, ತೋಟಗಾರಿಕೆ, ಎಲ್ಲಾ ರೀತಿಯಾದಂತ ಇವತ್ತು ಅಭಾವದಿಂದ ನಷ್ಟಕ್ಕೀಡಾಗಿರ್ತಕ್ಕಂಥ ರೈತರಿಗೆ ನಷ್ಟ ಪರಿಹಾರವನ್ನ ಕೇಂದ್ರ ಅಭಾವ ಪರಿಹಾರ ನಿಧಿ ಮತ್ತು ರಾಜ್ಯ ಅಭಾವ ಪರಿಹಾರ ನಿಧಿ ಅಡಿಯಲ್ಲಿ ಇವತ್ತಿನ ಒಂದು ಲೆಕ್ಕಾಚಾರಕ್ಕೆ ತಕ್ಕಂತೆ, ವೈಜ್ಞಾನಿಕವಾದಂತಹ ಲೆಕ್ಕಾಚಾರಕ್ಕೆ ತಕ್ಕಂತೆ ಇವತ್ತು ರೈತರಿಗೆ ಪರಿಹಾರವನ್ನ ನೀಡಬೇಕಾಗಿದೆ. ಹೆಕ್ಟೇರ್ಗೆ ಏನೆಲ್ಲ ಹೆಕ್ಟೇರ್ಗೆ ನಾವು ಇವತ್ತು ಕನಿಷ್ಠ 50,000 ರೂಪಾಯಿ ಕೊಡ್ಲೇಬೇಕು ಅಂತ ಹೇಳಿದ್ವಿ. ಆದ್ರೆ ಕೇಂದ್ರ ಸರ್ಕಾರಗಳು ಇವತ್ತು ಹೇಳ್ತಾ ಇದಾವೆ ನೀರಾವರಿಗೆ 6,000, ಮಳೆಯಾಶ್ರಿತ ನೀರಾವರಿಗೆ 13,000, ಮಳೆಯಾಶ್ರಿತ 6,800 ರೂಪಾಯಿ, ತೋಟಗಾರಿಕೆಗಳಿಗೆ ಮತ್ತು 18,000 ರೂಪಾಯಿ ಅಂತ ಏನೋ ಇವತ್ತು ಹಳೆಯ ಮಾನದಂಡಗಳನ್ನ 2015ರ ಮಾನದಂಡಗಳನ್ನ ಇವತ್ತು ಸರ್ಕಾರ ಅಧಿಕಾರಿಗಳು ತೋರಿಸ್ತಾ ಇದ್ದಾರೆ. ಆದ್ರೆ ಇದು ಖಂಡಿತ ಯಾರು ಕೂಡ ಒಪ್ಪುವಂತದ್ದಲ್ಲ. ಅದನ್ನ ಅದು ವೈಜ್ಞಾನಿಕ ರೀತಿಯಲ್ಲಿ ಕೊಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ರೈತರ ಸಾಲ ಮನ್ನಾ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಸಹಕಾರಿ ಬ್ಯಾಂಕ್ಗಳ ಮುಖಾಂತರ ರೈತರಿಗೆ ಹೊಸ ಸಾಲಗಳನ್ನ ನೀಡಬೇಕು, ಸಿರಿಶಕ್ತಿ ಸಂಘಗಳಿಗೆ ಹೊಸ ಸಾಲಗಳನ್ನ ನೀಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ಯಾವುದೇ ನಿಯಂತ್ರಣವಿಲ್ಲದೆ ಇವತ್ತು ಕೃಷಿ ಲಾಗವಾಡುಗಳು ಹೆಚ್ಚಲಾಗ್ತಾ ಇದೆ. ಅದು ರಸಗೊಬ್ಬರ ಆಗಿರ್ಬೋದು, ಕ್ರಿಮಿನಾಶಕಗಳಾಗಿರ್ಬೋದು, ಎಲ್ಲಾ ರೀತಿಯ ರೈತರು ಉಪಯೋಗಿಸ್ತಕ್ಕಂಥ ಎಲ್ಲ ಇವತ್ತು ಏನೆಲ್ಲ ನಮ್ಮ ಕೃಷಿ ಲಾಗವಾಡುಗಳಿದೆ ಇದು ನಿಯಂತ್ರಣವಿಲ್ಲದೆ ಮಿತಿಮೀರಿ ಇವತ್ತು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಈ ಜಿಲ್ಲೆ ಇರ್ತಕ್ಕಂಥ ಕೃಷಿ ಅಧಿಕಾರಿಗಳು ತುಂಬಾ ಅವರು ಅಯೋಗ್ಯರಿದ್ದಾರೆ. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಕೃಷಿ ಅಧಿಕಾರಿಗಳು ಯಾರು ಕೂಡ ರೈತರ ಪರವಾಗಿ ಕೆಲಸ ಮಾಡ್ತಾರೆ. ಇವರೆಲ್ಲ ಕೂಡ ಬ್ರೋಕರ್ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲ ಯಂತ್ರೋಪಕರಣಗಳ ಏಜೆಂಟ್ಗಳ ಹತ್ರ ಕಮಿಷನ್ ಇಸ್ಕೊಳ್ಳೋದಕ್ಕೋಸ್ಕರ, ಇವತ್ತು ಸರಬರಾಜುದಾರರ ಹತ್ರ ಕಮಿಷನ್ ಇಸ್ಕೊಳ್ಳೋಕ್ಕೋಸ್ಕರ ಈ ಜಿಲ್ಲೆಯಲ್ಲಿ ಕೃಷಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಿ ಇವತ್ತು ರೈತರ ಒಳಕ್ಕೆ ಹೋಗಿ ರೈತರಿಗೆ ಏನೆಲ್ಲ ನಷ್ಟ ಪರಿಹಾರ ಆಗಿದೆ, ಎಷ್ಟೆಲ್ಲ ನಷ್ಟ ಪರಿಹಾರ ಆಗಿದೆ,
ಏನೆಲ್ಲ ಮಾಡಬೇಕು ಅನ್ನೋ ವಿಚಾರದಲ್ಲಿ ಸಂಪೂರ್ಣವಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಕೃಷಿ ಅಧಿಕಾರಿಗಳು ಬಹುಪಾಲು ಕೃಷಿ ಅಧಿಕಾರಿಗಳು ಇವತ್ತು ಮರೆತಿದ್ದಾರೆ. ಇವ್ರು ಕೇವಲ ಕಮಿಷನ್ಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ರೈತರ ಪರವಾಗಿ ಸರ್ಕಾರಗಳು ಬರಬೇಕು. ಇದಕ್ಕೆ ಅಧಿಕಾರಿಗಳು ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ. ರೈತರ ಎಲ್ಲಾ ರೀತಿಯ ಸಾಲ ಮನ್ನಾ ಈ ಕೂಡಲೇ ಮಾಡಲೇಬೇಕು.